ಭಾರತ ಇಸ್ಕಾನ್ ಆಯೋಜಿಸುವ ಜಗನ್ನಾಥ ರಥಯಾತ್ರೆಯ ರಥಕ್ಕೆ 48 ವರ್ಷಗಳ ನಂತರ ಹೊಸ ಚಕ್ರಗಳನ್ನು ಅಳವಡಿಸಲಾಗ್ತಾ ಇದೆ. ವಿಶೇಷ ಏನಂದ್ರೆ ಈ ಬಾರಿ ಜಗನ್ನಾಥನ ರಥವು ರಷ್ಯಾದ ಸುಖೋಯ್ ಯುದ್ಧ ವಿಮಾನದ ಟೈರ್ಗಳೊಂದಿಗೆ ಚಲಿಸಲಿದೆ. ಸಾಮಾನ್ಯವಾಗಿ ಸುಖೋಯ್ ಯುದ್ಧ ವಿಮಾನದ ಟೇಕ್ ಆಫ್ ವೇಗವು ಗಂಟೆಗೆ 280 ಕಿಲೋಮೀಟರ್ ಆಗಿದ್ರೆ, ಭಾರತೀಯ ಜುಗಾಡ್ ಸಂಸ್ಕೃತಿಗೆ ಉದಾಹರಣೆ ಎಂಬಂತೆ ಈ ರಥವು ಗಂಟೆಗೆ ಕೇವಲ 1.4 ಕಿಲೋಮೀಟರ್ ವೇಗದಲ್ಲಿ ಶಾಂತವಾಗಿ ಚಲಿಸಲಿದೆ. ಕಳೆದ ವರ್ಷ ರಥದ ಚಕ್ರಗಳ ಸ್ಟೀರಿಂಗ್ನಲ್ಲಿ ತೊಂದರೆ ಕಂಡುಬಂದಿದ್ದರಿಂದ ಇಸ್ಕಾನ್ ಕೋಲ್ಕತ್ತಾದ ಸಂಘಟಕರು ಕಳೆದ 15 ವರ್ಷಗಳಿಂದ ಹೊಸ ಟೈರ್ಗಳಿಗಾಗಿ ಶೋಧಿಸ್ತಾ ಇದ್ರು. ಈವರೆಗೆ ಬಳಸಲಾಗ್ತಾ ಇದ್ದ ಬೋಯಿಂಗ್ 747 ವಿಮಾನದ ಟೈರ್ಗಳು ದೊರೆಯಲು ಕಷ್ಟವಾದ ಕಾರಣ ಈ ಬಾರಿ ಸುಖೋಯ್ ಯುದ್ಧ ವಿಮಾನದ ಟೈರ್ಗಳನ್ನು ಆಯ್ಕೆ ಮಾಡಲಾಯಿತು. ಯಾಕೆಂದ್ರೆ ಇವು ಬೋಯಿಂಗ್ ಟೈರ್ಗಳ ವ್ಯಾಸಕ್ಕೆ ಹತ್ತಿರವಾಗಿದೆ. ಇಸ್ಕಾನ್ ಕೋಲ್ಕತ್ತಾದ ವಕ್ತಾರ ರಾಧಾರಾಮನ್ ದಾಸ್ ಸುಖೋಯ್ ಟೈರ್ಗಳ ತಯಾರಕ ಕಂಪನಿಯು ಈ ಅಸಾಮಾನ್ಯ ಬೇಡಿಕೆ ಕೇಳಿ ಆಶ್ಚರ್ಯಗೊಂಡಿತು ಎಂದು ತಿಳಿಸಿದ್ದಾರೆ. ಇಸ್ಕಾನ್ ತಮ್ಮ ಅಗತ್ಯವನ್ನ ವಿವರಿಸಿ ತಿಳಿಸಿದ ನಂತರ ಕಂಪನಿಯು ಒಪ್ಪಿಕೊಂಡಿತು. ರಥವನ್ನ ಪರಿಶೀಲಿಸಲು ತಂಡವನ್ನ ಕಳುಹಿಸಿತು. ಇದರ ಫಲವಾಗಿ ರಥಕ್ಕೆ 4 ಸುಖೋಯ್ ಟೈರ್ಗಳನ್ನು ಪಡೆಯಲಾಯಿತು. ಈ ಟೈರ್ಗಳನ್ನು ಎಂಆರ್ಎಫ್ ಕಂಪನಿಯು ತಯಾರಿಸಿದ್ದು, ರಥದ ರೋಟರ್ ಮತ್ತು ವೀಲ್ ಬೇರಿಂಗ್ನಲ್ಲಿ ಕೆಲವು ಮಾರ್ಪಾಡುಗಳು ಅಗತ್ಯವಿದೆ. ಈ ಟೈರ್ಗಳು ಕೋಲ್ಕತ್ತಾದ ಟ್ರಾಮ್ ಟ್ರ್ಯಾಕ್ಗಳಿರುವ ರಸ್ತೆಗಳಲ್ಲಿ ರಥದ ಚಲನೆ, ಸುರಕ್ಷತೆ ಮತ್ತು ಸ್ಥಿರತೆಯನ್ನ ಹೆಚ್ಚಿಸಲಿವೆ. ಪ್ರಸ್ತುತ ಈ ಟೈರ್ಗಳನ್ನು ರಥಕ್ಕೆ ಅಳವಡಿಸಲಾಗ್ತಾ ಇದ್ದು, ಶೀಘ್ರದಲ್ಲೇ ಕೋಲ್ಕತ್ತಾದ ಜಗನ್ನಾಥ ರಥಯಾತ್ರೆಯಲ್ಲಿ ಈ ಹೊಸ ಚಕ್ರಗಳೊಂದಿಗೆ ರಥವು ಸಂಚರಿಸಲಿದೆ. ಈ ಜುಗಾಡ್ ಪರಿಹಾರವು ಭಾರತೀಯ ಸಂಪ್ರದಾಯ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಒಂದು ಅನನ್ಯ ಉದಾಹರಣೆಯಾಗಿದೆ.